ಸ್ನೇಹಿತರೆ, ಈಗ ಒಂದು ಗೋಡೌನ್ ವಾಸ್ತು ಮಾಡ್ತಾ ಇದೀವಿ. ಇಲ್ಲಿ ಆ್ಯಕ್ಚುಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಕೊಳ್ತಾರೆ, ಮತ್ತು ಲೇಬರ್ ಶೆಡ್ ಇದೆ. ಸೊ ಎಲ್ಲೆಲ್ಲಿ ಏನೇನು ಬರಬೇಕು ಮತ್ತು ಯಾವ್ಯಾವ ದಿಕ್ಕಲ್ಲಿ ಎಷ್ಟಿದೆ ಮತ್ತು ಬ್ರಹ್ಮಸ್ಥಾನ ಎಲ್ಲಿ ಬರ್ತಿದೆ ನೋಡಿಕೊಂಡು ಅದಾದಮೇಲೆ ಗ್ರಿಡ್ಡಿಂಗ್ ಮಾಡಿಕೊಂಡು ಅದನ್ನೇನೋ ಸ್ವಲ್ಪ ಕರೆಕ್ಷನ್ ಇದೆ ಮಾಡೋಣ. ಮೊದಲಿಗೆ ಇಲ್ಲಿ ಬ್ರಹ್ಮಸ್ಥಾನ ನನ್ನ ಅಂದಾಜು ಪ್ರಕಾರ ಇಲ್ಲಿ ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳೋಣ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ. ನೋಡಿ, ಈ ಭಾಗದಲ್ಲಿ ಬ್ರಹ್ಮಸ್ಥಾನ ಬರ್ತಾ ಇದೆ. ಸೊ ಇದು ಈ ಜಾಗದ ಮಧ್ಯದ ಭಾಗ ಇದೆ ಈ ಸೈಟಿಗೆ. ಸೊ ಓವರ್ ಆಲ್ ಮೆಷರ್ಮೆಂಟ್ ನೋಡಿದ್ರೆ ಈ ಕಡೆ 105 ಅಡಿ ಇದೆ, ಹಿಂಗೆ 55 ಅಡಿ ಇದೆ. ಸೊ ಈ ಭಾಗದಲ್ಲಿ ಮಧ್ಯದ ಭಾಗ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿಂದ ನಾರ್ತ್ ಎಷ್ಟು ಡಿಗ್ರೀಸ್ ಇದೆ ನೋಡಿಕೊಂಡು ಆಮೇಲೆ ಮಿಕ್ಕಿದನ್ನು ಮಾಡೋಣ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಉತ್ತರ 45 ಡಿಗ್ರಿ ಟಿಲ್ಟ್ ಇದೆ. ಬ್ರಹ್ಮಸ್ಥಾನದಿಂದ ನಾರ್ತು 45 ಡಿಗ್ರಿ ಟಿಲ್ಟ್ ಇದೆ. ಸೊ ಇಲ್ಲಿಂದ ಯಾವ್ಯಾವ್ದು ಏನಾದ್ರು ಮೂಲಕ್ಕೆ ಬರ್ತಿದೆ ಅನ್ನೋದು ನೋಡಿಕೊಂಡು ಬ್ರಹ್ಮಸ್ಥಾನದಿಂದ 49 ಡಿಗ್ರಿ ಟಿಲ್ಟ್ ಬರ್ತಾ ಇದೆ. ಸೊ ಅದನ್ನು ನೋಡಿಕೊಂಡು ಮುಂದುವರಿಯೋಣ ಸ್ನೇಹಿತರೆ. ಟೋಟಲ್ ಸ್ಕ್ವೇರ್ ಫೀಟ್ ಏರಿಯಾ 5775 ಅಡಿ ಬರ್ತಾ ಇದೆ. ಸೊ ಈ ಜಾಗದಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಎಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಸ್ಕ್ಯಾನ್ ಮಾಡ್ಕೊಳ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಬ್ರಹ್ಮಸ್ಥಾನದಲ್ಲಿರೋವಂಥ ಇದ್ರ ಪ್ರಕಾರವಾಗಿ ಅದು ಸ್ಕ್ಯಾನ್ ಆಗ್ತಾಯಿದೆ. ಜಿಯೋಪಥಿಕ್ ಸ್ಟ್ರೆಸ್ ಏನಾದ್ರು ಇದೆಯಾ ಅಂತ ಫೌಂಡ್ ಔಟ್ ಆಗ್ತಾ ಇದೆ. ಜಿಯೋಪಥಿಕ್ ಸದ್ಯಕ್ಕೆ 28% ಅನ್ನೋದು ತೋರಿಸ್ತಾ ಇದೆ ಅಂತ ಏನು ನಮಗೆ ಕಂಡು ಬರ್ತಾ ಇದೆ. ಇವಾಗ ಕ್ಯಾಚ್ ಆಗ್ತಾ ಇದೆ. 2 ಜಿಯೋಪಥಿಕ್ ಸ್ಟ್ರೆಸ್ ಲೈನು ಬಂದಿದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ 2 ಜಿಯೋಪಥಿಕ್ ಸ್ಟ್ರೆಸ್ ಲೈನು ಈ ಜಾಗದಲ್ಲಿ ಸಿಕ್ಕಿದೆ ನಮಗೆ. ಸೊ ಅದನ್ನು ಟ್ರೀಟ್ ಮಾಡಿದ್ರೆ ಒಂದು ಲೆಕ್ಕಾಚಾರವಾಗಿ ರೇಡಿಯೇಷನ್ಸ್ ಏನಿದ್ರು ಫಾಲೋ ಆಗುತ್ತೆ. ಈಗ ನಾರ್ತಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದು ಇಲ್ಲಿ ಸ್ಕ್ಯಾನ್ ಆಗುತ್ತೆ ಈಗ. ಸೊ ಅದೇ ರೀತಿ 8 ದಿಕ್ಕುಗಳಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದನ್ನು ಬ್ರಹ್ಮಸ್ಥಾನದಿಂದನೇ ಎನರ್ಜಿ ಕ್ಯಾಪ್ಚರ್ ಆಗ್ತಾ ಇದೆ. ಈಗ ನಮಗೆ ಎಲ್ಲ ದಿಕ್ಕಲ್ಲೂ ಎಷ್ಟೆಷ್ಟು ಎನರ್ಜಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಉತ್ತರದಲ್ಲಿ ಸ್ವಲ್ಪ ನಮಗೆ ಎನರ್ಜಿ ಭಾಳ ಲೋ ಇದೆ, ನೀವು ನೋಡ್ಬೋದು. ಕಮ್ಮಿ ಜಾಸ್ತಿ ಆಗ್ತಾ ಇದೆ, ಬಟ್ ಒಂದು 32% ತೋರಿಸ್ತಾ ಇದೆ. ಸೊ ಎನರ್ಜಿ ತುಂಬ ಕಮ್ಮಿ ಇದೆ. ಯಾಕೆ ಅಂತಂದರೆ ಇಲ್ಲಿ ಉತ್ತರದಲ್ಲಿ ನಮಗೆ ಅಡುಗೆ ಮನೆ ಬಂದಿದೆ, ಟಾಯ್ಲೆಟ್ ಬಂದಿದೆ. ಸೊ ಅದು ನಮಗೆ ಎನರ್ಜಿ ತೋರಿಸ್ತಾ ಇಲ್ಲ. ಈಗ ನೆಕ್ಸ್ಟು ಈಶಾನ್ಯ ಮೂಲೆಯಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ನೋಡೋಣ. ನಾರ್ತ್ ಈಸ್ಟಲ್ಲಿ 85 ಇದೆ. ಸೊ ಇಲ್ಲಿ ಬರ್ತಾ ಇದೆ, ಇಲ್ಲೇನೂ ಇಲ್ಲ. ಸೊ ಹಂಗಾಗಿ ಏನು ಅಂಥದ್ದು ತೋರಿಸ್ತಾ ಇಲ್ಲ. ನೆಕ್ಸ್ಟು ಪೂರ್ವದಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ಬಂದ್ಬಿಡುತ್ತೆ. ಸೊ ಅದೇ ರೀತಿ ಎಲ್ಲ ಝೋನ್ಸು ನಮಗೆ ಎನರ್ಜಿ ಕ್ಯಾಪ್ಚರ್ ಆಗ್ತಾ ಇದೆ. ಅಷ್ಟು ದಿಕ್ಕದು ಎನರ್ಜಿ ಬಂದಿದೆ ನಮಗೀಗ. ಸೊ ಈಗ ಯಾವ್ಯಾವ ದಿಕ್ಕಲ್ಲಿ ಎಷ್ಟೆಷ್ಟು ಎನರ್ಜಿ ಇದೆ ನಾನು ತೋರಿಸ್ತಾ ಇದ್ದೀನಿ. ನಾರ್ತಲ್ಲಿ ಎನರ್ಜಿ ಕಮ್ಮಿ ಇದೆ, ಆಮೇಲೆ ಸೌತ್ ಈಸ್ಟಲ್ಲಿ ಎನರ್ಜಿ ಕಮ್ಮಿ ಇದೆ, ಆಮೇಲೆ ವೆಸ್ಟಲ್ಲಿ ಎನರ್ಜಿ ಕಮ್ಮಿ ಇದೆ. ಈ 3 ಝೋನ್ಸ್ದು ಎನರ್ಜಿ ತುಂಬ ಕಮ್ಮಿ ಇದೆ. ಇಲ್ಲಿ ಸೌತ್ ಈಸ್ಟಲ್ಲಿ 40% ಬರ್ತಾ ಇದೆ. ಬಟ್ 40% ಯಾಕೆ ಬರ್ತಾ ಇದೆ ಅಂತಂದರೆ ಅಲ್ಲಿ ನೋಡ್ಬೋದು ಸೌತ್ ಈಸ್ಟಲ್ಲಿ ಒಂದು ರೂಮ್ಗೆ ನೀಲಿ ಕಲರ್ ಪೇಂಟ್ ಆಗಿದೆ, ಅಥವಾ ಶೀಟೆಲ್ಲ ನೀಲಿ ಕಲರ್ ಇದೆ. ಆ ನೀಲಿ ಕಲರ್ ಇರೋ ಕಾರಣ ಅದು ಸ್ವಲ್ಪ ಎನರ್ಜಿ ಲೋ ಬರ್ತಾಯಿದೆ. ಬಟ್ ಅದು ರೆಡ್ ಪೇಂಟ್ ಮಾಡಿದ್ರೆ ಅದು ಕೂಡ ನಿಮಗೆ ಎನರ್ಜಿ ಇಂಪ್ರೂವ್ ಆಗಿಬಿಡುತ್ತೆ. ಬಟ್ ವೆಸ್ಟಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಇಲ್ಲಿ ನಾರ್ತಲ್ಲಿ ಯಾಕೆ ಎನರ್ಜಿ ಕಮ್ಮಿ ಇದೆ ಅಂತಂದರೆ ನಾರ್ತಲ್ಲಿ ಕಿಚನ್ ಬರ್ತಾ ಇದೆ ಅವ್ರದ್ದು, ಮತ್ತು ಒಂದು ಟಾಯ್ಲೆಟ್ ಕೂಡ ಬರ್ತಾ ಇದೆ. ಸೊ ಅದನ್ನು ಇದು ಮಾಡೋದ್ರಿಂದ ಅಲ್ಲೂ ಕೂಡ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಈಗ ಆ ಝೋನ್ಸಲ್ಲಿ ಎನರ್ಜಿ ಯಾಕೆ ಲೋ ಇದೆ ಅನ್ನೋದು ಚೆಕ್ ಮಾಡಬೇಕು. ಮೇನ್ಲಿ ವೆಸ್ಟಲ್ಲಿ ಏನು ಎನರ್ಜಿ ಕಮ್ಮಿ ಇದೆ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ, ಬನ್ನಿ ಸ್ನೇಹಿತರೆ. ನಾವು ಎಷ್ಟು ಎನರ್ಜಿ ಇದೆ ಅಂತ ಈಗ ಮ್ಯಾನ್ಯುಯಲಿ ನೋಡ್ತಾ ಇದೀವಿ. ಮ್ಯಾನ್ಯುಯಲಿ ಕೂಡ 20% ನಮಗೆ ತೋರಿಸ್ತಾ ಇದೆ. ಸೊ ಈಗ ಅಲ್ಲಿ ರಾಡ್ ಇಟ್ಬಿಟ್ಟು ಆ ಎನರ್ಜಿನ ಇನ್ಕ್ರೀಸ್ ಮಾಡ್ತಾ ಇದೀವಿ. ವೆಸ್ಟ್ ರಾಡಲ್ಲಿ ಇಡ್ತಾ ಇದೀವಿ.
ಈಗ ನೋಡ್ಬೋದು ನೀವು ಆಟೋಮೆಟಿಕ್ ಆಗಿ ಎನರ್ಜಿ 200% ಆಗೋಯ್ತು. ಸೊ ಈಗ ಈ ದಿಕ್ಕದು ಎನರ್ಜಿ ನಾವು ಇನ್ಕ್ರೀಸ್ ಮಾಡಿದೀವಿ. ಅದು ಓವರ್ ಆಲ್ ಎನರ್ಜಿ ಚೆಕ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಎನರ್ಜಿ ಬಂದು ಒಂದು 70% ಇದೆ ಈಗ. ಸೊ ಈಗ ಅಲ್ಲಿ ಒಂದೊಂದಾಗಿ ರಾಡ್ ಇಟ್ಕೊಂಡು ಎಷ್ಟು ಓವರ್ ಆಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಅಂತ ನೋಡೋಣ. ನಾರ್ತ್ ಅಲ್ಲಿ ಎನರ್ಜಿ ಚೆಕ್ ಮಾಡ್ತಿದೀವಿ. ನಮಗೆ ಡಿಜಿಟಲಿ ಚೆಕ್ ಮಾಡಿದಾಗ್ಲೂ 32% ಬಂದಿತ್ತು. ಸೊ ಈಗಲೂ ಕೂಡ ಮ್ಯಾನ್ಯುಯಲಿ ಚೆಕ್ ಮಾಡಿದಾಗ್ಲೂ 32% ತೋರಿಸ್ತಾ ಇದೆ. ಈಗ ರಾಡ್ ಇಡ್ತಾ ಇದ್ದೀವಿ, ಇಲ್ಲಿ ನಾರ್ತ್ ರಾಡ್ ಇಡ್ತೀವಿ. ಈಗ ರಾಡ್ ಇಡ್ತಾ ಇದರಲ್ಲಿ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಇಲ್ಲಿ ಎನರ್ಜಿ ಇನ್ಕ್ರೀಸ್ ಆಗೋಯ್ತು. ಸೊ ಈ ರಾಡ್ ಇಲ್ಲಿ ಇಡ್ತಾ ಇದ್ದೀವಿ, ವೆಸ್ಟ್ ಅಲ್ಲಿ ರಾಡ್ ಆಲ್ರೆಡಿ ಇಟ್ಟು ಬಂದಿದ್ದೀವಿ. ತಕ್ಷಣ ಓವರ್ ಆಲ್ ಎನರ್ಜಿ 100 ಆಗಿದೆ. ಸೊ ಆ ಟಾಯ್ಲೆಟ್ಸ್ ಎಲ್ಲ ಕ್ಲಿಯರ್ ಆದರೆ ನಿಮ್ಗೆ 100% ಆಗೋಗುತ್ತೆ. ಸೊ ಆ್ಯಕ್ಚುಲಿ ಅಲ್ಲಿ ನಾರ್ತ್ ಈಸ್ಟ್ ಮಧ್ಯದಲ್ಲಿ ಟಾಯ್ಲೆಟ್ ಬರ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರ್ತದೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಅದನ್ನು ತೆಗಿಯೋದು ಒಳ್ಳೆಯದು. ಎಂಟ್ರೆನ್ಸ್ ಮಾಡಿಕೊಂಡ್ರೆ ಇನ್ನೂ ಡಬಲ್